नमस्कार, मैं अंजना और आप देख रहे हैं ईश्वर इंडिया न्यूज। आइए रुक करते हैं आज की बड़ी खबर पर। कर्नाटक सरकार के पीडब्ल्यूडी विभाग द्वारा 2022-23 के साल में अपेंडिक्स योजना के अंतर्गत निर्माण हुआ हुमनाबाद तालुका के अंबेवाड़ी से बेमलखेड़ तक राज्य राजमार्ग का कुल लंबाई 45.95 किलोमीटर, इसमें से 46.44 किलोमीटर तक सड़क मरम्मत का काम 5 करोड़ रुपए की लागत से किया गया और हुमनाबाद तालुका के अंबेवाड़ी से बेमलखेड़ तक राज्य राजमार्ग के 46.44 किलोमीटर से लेकर 46.94 किलोमीटर तक सुधार का काम किया गया है। आज हुमनाबाद तालुका में आईबी ऑफिस के पास यह कार्यक्रम आयोजित किया गया। इस कार्यक्रम में हुमनाबाद तालुका के विधायक सिद्धू पाटिल ने भाषण देते हुए कहा कि हम जितने भी काम करेंगे जनता के हित में करेंगे। हम राजनीति की बातें चुनाव के दौरान ही करेंगे। चुनाव के बाद जब हम जीतते हैं तो जनता का काम करते हैं। कोई भी जीते उसे जनता का काम करना चाहिए। इसी बात को लेकर उन्होंने भाषण दिया। मेगा ಮ್ಯಾಕ್ರೋದಲ್ಲಿ ಯೋಜನೆಯಲ್ಲಿ ಸುಮಾರು 24 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ರು. ದುಡ್ಡು ರಿಲೀಸ್ ಆಯಿತು, ಎಡಿಎಂ ಅಪ್ರೂವಲ್ ಆಯಿತು, ಅಕೌಂಟ್ನಲ್ಲಿ ದುಡ್ಡಿದೆ. ಆದರೆ ಚುನಾವಣೆ ಬಂದ ಸಂದರ್ಭದ ಕಾರಣ, ವಿಧಾನಸಭೆ ಚುನಾವಣೆ ಬಂದಂಥ ಕಾರಣ ಆ ಕಾಮಗಾರಿಗಳು ಇವತ್ತು ತಗೊಳ್ಳಕ್ಕಾಗಿಲ್ಲ. ಕಾಮಗಾರಿಗಳನ್ನು ಕೂಡ ಅಪ್ರೂವಲ್ ಆಗಿ ಎಡಿಎಂ ಅಪ್ರೂವಲ್ ಆಗಿತ್ತು, ಟೆಂಡರ್ ಒಂದೇ ಬಾಕಿ ಆಗಿತ್ತು. ಕೋಡ್ ಆಫ್ ಕಂಡಕ್ಟ್ ಬಂದಿದ್ದ ಕಾರಣ ಇವತ್ತು ಕೆಲಸಗಳು ಪ್ರಾರಂಭ ಆಗಿಲ್ಲ. 2023 ಒಂದು ಚುನಾವಣೆ ಮುಗಿದ ನಂತರ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಿನ ಮೇಕೆ ನಮ್ಮ ಕ್ಷೇತ್ರಕ್ಕೆ 24 ಕೋಟಿ ಅನುದಾನ ಬಿಡುಗಡೆ ಮಾಡಿತ್ತು. ಅದರಲ್ಲಿ ವಿಶೇಷವಾಗಿ ಆ ಅನುದಾನದಲ್ಲಿ ಏನು ಹಿಂದುಳಿದ ಭಾಗ ಅಂತಿದೆ, ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ವಂಚಿತರಿದ್ದಾರೆ ಅಂಥವರಿಗೆ ಇವತ್ತು ಹಳ್ಳಿಗಳಲ್ಲಿ ಆರೋಗ್ಯ ದೃಷ್ಟಿಯಿಂದ 6 ಹಾಸ್ಪಿಟಲ್ ಕೊಟ್ಟಿದ್ರು. 3 ಕೋಟಿ ರೂಪಾಯಿ. ಒಂದು ಗೊಡವಾಡಿಗೆ, ಒಂದು ಚಂದನಹಳ್ಳಿಗೆ, ಒಂದು ಜಲ್ಸಿಂಗಿಗೆ, ಒಂದು ಬೇಂಚುಂಚೋಳಿಗೆ, ಒಂದು ಬೆಳಕೇರಕ್ಕೆ, ಇನ್ನೊಂದು ನೀರ್ಗುಡಿಗೆ ಸುಮಾರು 3 ಕೋಟಿ ರೂಪಾಯಿದು 6 ಹಾಸ್ಪಿಟಲ್ PHC ಸೆಂಟರ್ ಕೊಟ್ಟರು. ಇವತ್ತು ಆ ಪಂಚಾಯತ್ನಲ್ಲಿ, ಆ ಊರಲ್ಲಿ ಇವತ್ತು ಜಾಗ ಕೂಡ ಇಲ್ಲವೂ ಕೂಡ ಗೊಡವಾಡಿ ಗ್ರಾಮದಲ್ಲಿ ಅಲ್ಲಿನ ಸಾರ್ವಜನಿಕರು ಪಾಪ ಇವತ್ತು ನಂಬಲ್ಲೂ ಕೂಡ ಒಂದು ಒಳ್ಳೆಯ ಆಸ್ಪತ್ರೆ ಆಗಬೇಕಂತ ಮನೆಗೆ ಇಷ್ಟಿಷ್ಟು ಚಂದ ಮಾಡಿ ಇವತ್ತು ಜಾಗ ಖರೀದಿ ಮಾಡಿದರು. ಇವತ್ತು ನಂಬಲ್ಲಿ ಊರಲ್ಲಿ ಆಸ್ಪತ್ರೆ ಆಗ್ತದಂತ. ಇವತ್ತು ನಮ್ಮ ಡಿಗ್ರಿ ಕಾಲೇಜಿಗೆ 3 ಕೋಟಿ ಕೊಟ್ಟಿದ್ದಿತ್ತು, ಅಂಗನವಾಡಿಗಳಿಗೆ ಕೊಟ್ಟಿದ್ದಿತ್ತು. ಆದರೆ ಈ ಒಂದು ಸರ್ಕಾರ ಬಂದಿನ ಮೇಕೆ ಆ 24 ಕೋಟಿ ಯಾಕಡೆ ಹೋಯ್ತೋ ಇನ್ನೂ ಕೂಡ ಗೊತ್ತಾಗ್ತಿಲ್ಲ, ಗಾಯಬಾಗಿ ಹೋಗ್ತೀವಿ ಗೊತ್ತಾ. ಅದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಕೇಳೋದ ಧ್ಯಾನ ಇಲ್ಲ. ಅವಾಗ ನಾನು ಹೇಳಿದೆ ಒಬ್ರಿಗೆ, ಅವ್ರ ಪಕ್ಷದ ಅಧ್ಯಕ್ಷರಿಗೆ ನಾನು ದೂರವಾಣಿ ಮುಖಾಂತರ ಫೋನ್ ಮಾಡಿದೆ. ನಿಮ್ಮ ಸರ್ಕಾರ ಇದೆ, ಇವತ್ತು ನಮ್ಮದು ಸರ್ಕಾರ ಇರಲಿ, ನಿಮ್ಮ ಸರ್ಕಾರ ಇರಲಿ, ನಮ್ಮ ಕ್ಷೇತ್ರಕ್ಕೆ, ಹುಮನಾಬಾದ್ ಕ್ಷೇತ್ರಕ್ಕೆ ಏನು 24 ಕೋಟಿ ಅನುದಾನ ಬಂದಿದೆ, ಇವತ್ತು ಹಿಂತರ್ಕೊಂಡು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ಇದೆ, ತಾವು ಕೇಳ್ರಿ ಅಂತ ನಾನು ದೂರವಾಣಿ ಮುಖಾಂತರ ಅವ್ರಿಗೆ ಹೇಳಿದೆ. ಆದರೆ ಇವತ್ತು ಕಿವಿಗೆ ಕೂಡ ಹಾಕ್ಕೊಂಡಿಲ್ಲ. ಇವತ್ತು ಯಾವುದೋ ಒಳ್ಳೇದು ಕೆಲಸ ಆಗ್ಲತ್ತಿತ್ತು ಅಂದ್ರೆ ಭಾಳ ಜಲ್ದಿ ಆಗ್ತಾರೆ. ನಾನು ನಿನ್ನ ನೋಡಿದೆ, ಬೆಂಗಳೂರು ಬರ್ತಾ ಯಾವುದೋ ಒಂದು ಇದೆ, ಹುಮನಾಬಾದ್ ಕಾಂಗ್ರೆಸ್ ಅಂತ ಯಾವುದೋ ಒಂದು ಇದು ಗ್ರೂಪ್ ಇದೆ, ಯಾರೋ ನನಗೊಂದು ಅದು ಇದಕ್ಕೆ ಹಾಕಿದ್ರು. ಅಲ್ಲಿ ನೋಡಿದೆ ನಮ್ಮ ಅವಧಿಯಲ್ಲಿ ದುಡ್ಡು ಅಂತ ತಂದಂಥ ಇದು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಅಂತ. ಮತ್ತು ಇದ್ರ ಬಗ್ಗೆ ಯಾಕೆ ಕೇಳ್ತಾ ಇಲ್ರಿ ಸ್ವಾಮಿ? ಇದ್ರ ಬಗ್ಗೆನೂ ಕೇಳಬೇಕಲ್ಲ ತಾವು. ನಮ್ಮ ಸರ್ಕಾರ ಇದೆ, 2 MLCಗಳಿದ್ರಿ, ಮಾಜಿ ಮಂತ್ರಿಗಳು ಹಿರಿಯರಿದ್ರಿ, ಇದ್ರ ಬಗ್ಗೆನೂ ಕೇಳಬೇಕಲ್ಲ. ಇವತ್ತು ಅವ್ರದೇ ಸರ್ಕಾರ ಇದೆ. अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए ईश्वर इंडिया न्यूज।